ಹರೇ ಶ್ರೀನಿವಾಸ ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಶ್ರೀ ವಾದಿರಾಜರ ಒಂದು ಕೃತಿ, ವಾದಿರಾಜರಿಂದ ರಚಿತವಾದಂಥ ಒಂದು ಹಾಡು. ಕೃಷ್ಣ ಸತ್ಯಭಾಮೆಯ ಮನೆಗೆ ಬರ್ತಾನೆ. ಬಂದಾಗ ಆ ಬಾಗಿಲನ್ನು ತೆಗಿ ಅಂತ ಹೇಳಿ ಆ ಸತ್ಯಭಾಮೆಯನ್ನು ಕೇಳಿದಾಗ ಸತ್ಯಭಾಮೆ ಬಾಗಿಲನ್ನು ತೆಗೆಯಲ್ಲ. ಆಗ ಕೃಷ್ಣ ಅವನ ಒಂದು ಪರಿಚಯವನ್ನು ಕೊಡ್ತಾ ಹೋಗ್ತಾನೆ. ಕೃಷ್ಣನೇ ಸತ್ಯಭಾಮೆಗೆ ಆ ಪರಿಚಯ ಕೊಡ್ತಾ ಒಂದು ಸಂದರ್ಭದಲ್ಲಿ ಎಲ್ಲ ದಶಾವತಾರದ ಚಿಂತನೆಯನ್ನು ಇಲ್ಲಿ ಹೇಳಿದ್ದಾರೆ ವಾದಿರಾಜರು. ಸುಂದರವಾದಂಥ ಹಾಡು ಇದು. ಒಂದೊಂದು ನುಡಿಯನ್ನು ಹಾಡ್ತಾ ಸತ್ಯಭಾಮೆ ಹೇಳಿದಂಥ ನುಡಿ, ಕೃಷ್ಣ ಹೇಳಿದಂಥ ನುಡಿ, ಇದು ವಾದಿರಾಜರ ಒಂದು ಸುಂದರವಾದಂಥ ಕೃತಿ. ತುಂಬ ಚೆನ್ನಾಗಿ ಹಯವದನ ಅಂಕಿತವಾದಂಥ ಸುಂದರವಾದಂತಹ ಈ ಕೃತಿಯನ್ನು ವಾದಿರಾಜರು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ದಶಾವತಾರದ ಚಿಂತನೆಯನ್ನು ವಾದಿರಾಜರು ಹೇಳಿದ್ದಾರೆ. ಈ ಒಂದೊಂದು ನುಡಿಯನ್ನು ನಾನು ಹಾಡ್ತಾ ಇದರ ಅರ್ಥ ಚಿಂತನೆಯನ್ನು ನಿಧಾನಕ್ಕೆ ಮಾಡ್ತಾ ಹೋಗೋಣ. ಎಷ್ಟು ವಾದಿರಾಜರು ನಿಂತು ಎಷ್ಟು ನುಡಿಸ್ತಾರೋ ಅಷ್ಟು ಚಿಂತನೆಯನ್ನು ಮಾಡ್ತಾ ಹೋಗೋಣ. ಶ್ರೀ ಹರಿವಾಯು ಗುರುಗಳ ಅನುಗ್ರಹ ಇದ್ರೇ ಇಂಥ ಒಂದು ಹಾಡನ್ನು ಚಿಂತನೆ ಮಾಡಲಿಕ್ಕೆ, ಭಾಗವತದ ಎಲ್ಲ ಈ ಒಂದು ಎಲ್ಲ ಅವತಾರಗಳ ಭಗವಂತನ ಚಿಂತನೆ ಮಾಡಲಿಕ್ಕೆ ಆಗತ್ತೆ ಅಂತ ಹೇಳ್ತಾ ಈ ಹಾಡು ಹೀಗಿದೆ. ನಾಗಶಯನನು ನಿನಗಾಗಿಯೇ ಬಂದಿಹೇ ಬಾಗಿಲ ತೆಗೆಯೇ ಭಾಮೆ, ನೀ ಬಾಗಿಲ ತೆಗೆಯೇ ಭಾಮೆ. ಕೂಗುವ ನೀನ್ಯಾರೋ ಈಗ ಹೊತ್ತಲ್ಲ, ಕೂಗಬೇಡ ಪೋಗೋ, ನೀ ಕೂಗಬೇಡ ಪೋಗೋ ಅಂತ ಸತ್ಯಭಾಮ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ನೀರೋಳು ಮುಳುಗಿ ನಿಗಮ ಚೋರನ ಗೆದ್ದ ನೀರಜಾಕ್ಷನೆ ಭಾಮೆ, ನೀರಜಾಕ್ಷನೆ ಭಾಮೆ. ಇಲ್ಲಿ ಮತ್ಸ್ಯಾವತಾರದ ಚಿಂತನೆಯನ್ನು ಹೇಳ್ತಾ ಇದ್ದಾರೆ ಶ್ರೀ ವಾದಿರಾಜರು ಗುರುಗಳು. ಇಲ್ಲಿ ಮತ್ಸ್ಯ ರೂಪದಲ್ಲಿ ಭಗವಂತ ಹಯಗ್ರೀವ ಅನ್ನೋ ಅಸುರನನ್ನು ಕೊಂದು ಆ ಒಂದು ವೇದಗಳನ್ನು ರಕ್ಷಣೆಯನ್ನು ಮಾಡಿರ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಎಂಥ ಮತ್ಸ್ಯಾವತಾರ ಅಂತ ಹೇಳಿದರೆ ಸುಂದರವಾದಂಥ ಆ ಒಂದು ಬಂಗಾರದ ಬಣ್ಣದ ಒಂದು ಮತ್ಸ್ಯ ರೂಪ. ಹಾಗೆ ಈ ಮತ್ಸ್ಯ ರೂಪ ಹೇಗೆ ಅಂತ ಹೇಳಿದ್ರೆ ಆ ಒಂದು ಮನ್ವಂತರ ಪ್ರಳಯ, ಈ ಮನ್ವಂತರ ಪ್ರಳಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಮುದ್ರ ತುಂಬಿ ಬರುತ್ತೆ. ಇಲ್ಲಿ ಪ್ರಳಯ ಅಂತ ಹೇಳಿದ್ರೆ ಒಂದು ಸುನಾಮಿ ಥರ ಅಂತ ತಿಳ್ಕೊಬೋದು. ಇದು ಮನ್ವಂತರ ಪ್ರಳಯ ಮಾತ್ರ ಇದು. ಹಾಗೆ ಈ ಒಂದು ಮನ್ವಂತರ ಪ್ರಳಯದಲ್ಲಿ ಸತ್ಯವ್ರತ ಅಂತ ಒಬ್ಬ ಋಷಿ ಇರ್ತಾನೆ. ಆ ಸತ್ಯವ್ರತ ಋಷಿ ಅವನ ಮುಂದಿನ ಮನ್ವಂತರದಲ್ಲಿ ಮನು ಆಗೋನು. ಅಂಥ ಒಂದು ಆ ಒಂದು ಸತ್ಯವ್ರತ ಒಂದು ಅರ್ಘ್ಯವನ್ನು ಕೊಡ್ತಾ ಇರುವಾಗ ಆ ಒಂದು ಸಣ್ಣ ಒಂದು ಜಾಗದಲ್ಲಿ ಆ ಮೀನು ರೂಪದಲ್ಲಿ ಭಗವಂತ ಸಣ್ಣ ಮೀನಿನಲ್ಲಿ ಅವನ ಬೊಗಸೆಯಲ್ಲಿ ಕಾಣಿಸ್ಕೊಳ್ತಾನೆ. ಆಗ ಆ ನೀರಿನಲ್ಲಿ ಮತ್ತೆ ಬಿಟ್ಟಾಗ ನನ್ನನ್ನು ರಕ್ಷಣೆ ಮಾಡು, ನನ್ನನ್ನು ಇಲ್ಲಿ ದೊಡ್ಡ ದೊಡ್ಡ ಮೀನುಗಳು ತಿಂದು ಹಾಕ್ತಾರೆ ಅಂತ ಹೇಳಿ ಆ ಸತ್ಯವ್ರತ ಋಷಿ ಕೇಳ್ಕೊಂಡಾಗ ಆ ಭಗವಂತನೇ ಸಾಕ್ಷಾತ್ ಮತ್ಸ್ಯರೂಪಿ ಭಗವಂತ ಆಗ ಅದನ್ನು ತಗೊಂಡು ಹೋಗಿ ಆ ಭಗವಂತ ಪುಟ್ಟ ಪುಟ್ಟ ರೂಪದಿಂದ ವಿಸ್ತಾರವಾಗಿ ಬೆಳೀತಾ 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 ಹೋಗ್ತಾನೆ ಭಗವಂತ. ಆ ಸತ್ಯವ್ರತ ಏನು ಮಾಡ್ತಾನೆ, ಆ ಕೆರೆಯಲ್ಲಿ ಹಾಕ್ತಾನೆ. ಮತ್ತು ಕೆರೆಯನ್ನು ತುಂಬಿ ಬೆಳೆದು ಬಿಡ್ತಾನೆ ಭಗವಂತ. ಮತ್ತು ನದಿಯಲ್ಲಿ ಹಾಕ್ತಾನೆ. ನದಿಯೂ ತುಂಬ ಬಿಟ್ಟಾಗ ಆಮೇಲೆ ಸಮುದ್ರಕ್ಕೆ ತಂದು ಹಾಕ್ತಾನೆ. ಆ ಸಮುದ್ರದಲ್ಲಿ ಹಾಕುವಾಗ ಅಲ್ಲಿ ಭಗವಂತ ನೀನು ಈ ಥರ ಬೆಳೀತಾ ಇದೆಯಾ ಅಂತ ಹೇಳಿ ಸತ್ಯವ್ರತ ಕೇಳಿದಾಗ ನೀನು ಸಾಮಾನ್ಯ ಅಲ್ಲ, ನೀನು ಭಗವಂತನೇ ಆಗಿರಬೇಕು ಅಂತ ಹೇಳಿ ಅವನಿಗೆ ಒಂದು ಮನವರಿಕೆ ಆಗತ್ತೆ. ಆಗ ಭಗವಂತ ಸಾಕ್ಷಾತ್ ಮತ್ಸ್ಯರೂಪಿ ಭಗವಂತ ಹೇಳ್ತಾನೆ, ನನಗೆ ಆ ಕೋಡ್ ಇರುತ್ತೆ ಆ ಭಗವಂತನಿಗೆ, ಆ ಮತ್ಸ್ಯರೂಪಿ ಭಗವಂತನಿಗೆ ಆ ಬಂಗಾರದ ಕೋಡು, ಆ ಕೋಡಿಗೆ ನಾನು ನಿನಗೆ ಒಂದು ಸ್ವಲ್ಪ ದಿನದಲ್ಲಿ ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ತಿಳಿಸ್ಕೊಟ್ಟಾಗ ನಿನ್ನ ಎಲ್ಲ ಋಷಿಗಳು ಅಂದರೆ ಜ್ಞಾನಿಗಳು ಆ ಎಲ್ಲರನ್ನ ಕೂಡ್ಕೊಂಡು ಒಂದು ದೋಣಿ, ಆ ದೋಣಿಯಲ್ಲಿ ಕೂತು ಅಲ್ಲಿ ಒಂದು ಹಗ್ಗ ಇದೆ, ಆ ಹಗ್ಗವನ್ನು ನನ್ನ ಕೋಡಿಗೆ ಕಟ್ಟು, ನಾನು ಎಲ್ಲರನ್ನೂ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ತಿಳಿಸ್ಕೊಡ್ತಾನೆ. ಅದರಲ್ಲಿ ಇರೋವಂಥ ಎಲ್ಲ ಮುಂದಿನ
ಒಂದು ಮನ್ವಂತರದ ಒಂದು ಸೃಷ್ಟಿಗೆ ಏನೇನು ಬೇಕಾಗುತ್ತೋ ಎಲ್ಲ ಸಸ್ಯಗಳು, ಔಷಧಿ ಪದಾರ್ಥಗಳು ಎಲ್ಲ ಆ ಭೂಮಿ ಮೇಲೆ ಬರಬೇಕಾದಂಥ ಎಲ್ಲ ಬೀಜಗಳು, ಇದನ್ನು ಋಷಿಗಳನ್ನು, ಜ್ಞಾನಿಗಳನ್ನೆಲ್ಲ ಆ ದೋಣಿಯಲ್ಲಿ ತುಂಬಿಸ್ಕೊಂಡು ಆ ಸತ್ಯವ್ರತ ಆ ಕೋಡಿಗೆ, ಆ ಬಂಗಾರದ ಕೋಡಿಗೆ ಭಗವಂತ ಮತ್ಸ್ಯರೂಪಿ ಭಗವಂತನಿಗೆ ಕಟ್ಟಿ ಮುಂದೆ ಕರ್ಕೊಂಡು ಹೋಗ್ತಾನೆ. ಈ ರೀತಿ ಆ ಮತ್ಸ್ಯರೂಪಿ ಹಯಗ್ರೀವ ಒಂದು ಸಂಹಾರ, ಹಯಗ್ರೀವ ಅನ್ನೋ ಒಂದು ದೈತ್ಯನನ್ನು ಸಂಹಾರ ಮಾಡ್ತಾನೆ ಮತ್ಸ್ಯರೂಪಿ ಮೊದಲು. ಅದಾದ ಮೇಲೆ ಈ ಪ್ರಳಯದಲ್ಲಿ ಈ ಸತ್ಯವ್ರತನನ್ನು ರಕ್ಷಣೆಯನ್ನು ಮಾಡಿ ಋಷಿಗಳನ್ನು ರಕ್ಷಣೆಯನ್ನು ಮಾಡ್ತಾನೆ. ಇಲ್ಲಿ ವೇದಗಳನ್ನು ಕದ್ದು ಹೋಗುವಂಥ ಆ ಒಂದು ಅಸುರ, ಆ ವೇದಗಳನ್ನು ಕದ್ದು ಹೋಗೋದು ಅಂದರೆ, ಈ ವೇದಗಳನ್ನು ಹೇಗೆ ಕದಿಯೋದು ಅಂತ ಹೇಳಿದ್ರೆ ಬ್ರಹ್ಮದೇವರಿಂದ ಕದ್ದುಬಿಟ್ಟಿರ್ತಾನೆ. ಆ ವೇದಗಳನ್ನು ಕದಿಯೋದು ಅಂದರೆ ಜ್ಞಾನವನ್ನು ಕದಿಯೋಕ್ಕಾಗತ್ತಾ ಯಾರಿಂದಲೂ ಆಗಲ್ಲ. ಯಾಕಂದರೆ ಎಲ್ಲ ಜ್ಞಾನ ಅವರವರಿಗೆ ಭಗವಂತ ಏನು ಕೊಡ್ತಾನೋ ಅದು ಅವನ ಒಂದು ಆ ಜೀವರ ಯೋಗ್ಯತಾನುಸಾರ ಭಗವಂತ ಕೊಡ್ತಾ ಹೋಗ್ತಾನೆ. ಅಂತಹ ಬ್ರಹ್ಮದೇವರಿಂದ ವೇದಗಳನ್ನು ಕದಿಯೋದು ಅಂದರೆ ಅಭಿಮಾನಿ ದೇವತೆಗಳನ್ನು ಕರ್ಕೊಂಡು ಹೋಗೋದು ಅಂತ ಹೇಳಿ ಬನ್ನಂಜೆ ಅವರು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನು. ಹಾಗೆ ಬ್ರಹ್ಮದೇವರು ಒಂದು ಸಲ ಆಕಳಕ್ಕೆ ಬಂದು ಒಂದು ಎಚ್ಚರ ತಪ್ಪಿದಾಗ ಆ ಎಲ್ಲ ದೇವತೆಗಳನ್ನು ಅಂದರೆ ಆ ವೇದಗಳನ್ನು ತೊಗೊಂಡು ಹೊಟ್ಟೋಗ್ತಾನೆ ಹಯಗ್ರೀವ. ಅಂಥ ಹಯಗ್ರೀವಾಸುರನನ್ನು ನಾಶ ಮಾಡಿರುವಂಥ ಮತ್ಸ್ಯರೂಪದ ಚಿಂತನೆಯನ್ನು ಇಲ್ಲಿ ವಾದಿರಾಜರು ಸುಂದರವಾಗಿ ಕೊಡ್ತಾ ಇದ್ದಾರೆ. ಮುಂದಿನ ಒಂದು ಚಿಂತನೆ, ಮುಂದಿನ ಒಂದು ಕೃಷ್ಣ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಮಂದರ ಗಿರಿಯನು ಬೆನ್ನಲ್ಲಿ ಪೊತ್ತ ಇಂದಿರೆ ಅರಸನೆ ಭಾಮೆ, ನಾನಿಂದಿರೆ ಅರಸನೆ ಭಾಮೆ. ಆಗ ಸತ್ಯಭಾಮ ಹೇಳ್ತಾಳೆ, ಇಂದು ನಿನಗೆ ತಕ್ಕ ಭಾರಗಳಿಲ್ಲವು, ಸಿಂಧುವಿನೋಳು ನೀ ಪೋಗೈ, ಕೃಷ್ಣ ಸಿಂಧುವಿನೋಳು ನೀ ಪೋಗೈ, ನಾಗಶಯನನು ನಿನಗಾಗಿಯೇ ಬಂದಿಹೆ, ಬಾಗಿಲ ತೆಗಿಯೇ ಭಾಮೆ. ಇಲ್ಲಿ ಭಗವಂತನ ಒಂದು ಇದರ ರೂಪ ಏನು ಅಂತ ಹೇಳಿದರೆ ಮತ್ಸ್ಯ ಕೂರ್ಮ ರೂಪದ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಕೂರ್ಮ ರೂಪದಲ್ಲಿ ಮಂದರ ಪರ್ವತವನ್ನು ಎತ್ತಿ ಆ ಮಂದರ ಅಜಿತನಾಮಕನಾಗಿ ಭಗವಂತ ನಿಂತು ಆ ಮಂದರ ಪರ್ವತವನ್ನು ಬೆನ್ನಲ್ಲಿ ಹೊತ್ತು ಆ ಪರ್ವತದ ಮೇಲೆ ಅಜಿತನಾಮಕನಾಗಿ ಇದ್ದು ಆ ವಾಸುಕಿಯಲ್ಲಿ ಭಗವಂತ ಒಂದು ರೂಪದಲ್ಲಿ ತುಂಬಿ, ಈ ಕಡೆ ದೇವತೆಗಳು ಈ ಕಡೆ ದೈತ್ಯರಲ್ಲೂ ಭಗವಂತ ಒಂದು ರೂಪದಲ್ಲಿ ಇದ್ದು ಆ ಮತನವನ್ನು ಮಾಡಿಸ್ತಾನೆ. ಇಲ್ಲಿ ಆ ದೈತ್ಯರು ದೇವತೆಗಳು ಸೇರಿ ಮಾಡಿದ್ರು ಅಂತ ಅಲ್ಲ. ಏನಾಗುತ್ತೆ, ಈ ಕಡೆ ಆ ದೈತ್ಯರು ಹೇಳ್ತಾರೆ ನಾವು ಆ ವಾಸುಕಿಯ ನಾವು ಬಾಲವನ್ನು ಹಿಡಿಯಲ್ಲ ಅಂತ ಹೇಳ್ತಾರೆ. ಆಗ ಭಗವಂತ ದೇವತೆಗಳಿಗೆ ಹೇಳ್ತಾನೆ, ನೀವು ಬಾಲವನ್ನು ನೀವು ಹಿಡೀರಿ, ಆ ಮುಖದ ಕಡೆ ದೈತ್ಯರೆಲ್ಲ ಹೋಗಲಿ ಅಂತ. ಆ ವಾಸುಕಿಯನ್ನು ಹಿಡಿದು ಆ ಮಂದರ ಪರ್ವತಕ್ಕೆ ಸುತ್ತಿ ಆ ವಾಸುಕಿಯನ್ನು ಮತನ ಮಾಡುವಾಗ, ಈ ಕಡೆ ಆ ಕಡೆ ಎಳೆಯುವಾಗ ಆ ವಾಸುಕಿ ಅಂದರೆ ತುಂಬ ಸುಸ್ತಾಗಿ ಆಯಾಸದಿಂದ ಉಫ್ ಉಫ್ ಅಂತ ಉಬ್ಬಸವಾಗಿ ಹೇಳುವಾಗ ಆ ವಿಷ ಆಚೆ ಬರ್ತಾ ಇತ್ತಂತೆ. ಅದರಿಂದ ಅರ್ಧ ದೈತ್ಯರು ಸಾಯ್ತಾ ಇದ್ರಂತೆ. ಭಗವಂತನ ಲೀಲೆ ಯಾವ ರೀತಿ ಅಂತ ನೋಡಿ, ಅಂಥ ಅಹಂಕಾರವುಳ್ಳವ್ರನ್ನೇ ಭಗವಂತ ನಾಶ ಮಾಡ್ತಾನೆ ಅಂತ. ಆಗ ದೇವತೆಗಳನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಭಗವಂತ. ಆಮೇಲೆ ಆ ಮಂದರ ಪರ್ವತ ಹೀಗೆ ಆ ಬೆನ್ನಿನ ಮೇಲೆ ಜಿಗಿಯಕ್ಕೆ ಶುರು ಆಯ್ತಂತೆ. ಹೀಗೆ ಎತ್ತರ ಆ ಸಮುದ್ರದಲ್ಲಿ ಜಿಗಿಯಕ್ಕೆ ಶುರು ಆಯ್ತಂತೆ ಮೇಲೆ. ಆಗ ಭಗವಂತ ಅಜಿತನಾಮಕನಾಗಿ ಮೇಲೆ ಬಂದು ನಿಂತು ಆ ಮಂದರ ಪರ್ವತ ಜಿಗಿದೇ ಹೋಗದೆ ಸುಲಭವಾಗಿ ಇರೋ ಹಾಗೆ ಆ ಒಂದು ಭಗವಂತ ರಕ್ಷಣೆಯನ್ನು ಮಾಡ್ತಾನೆ. ಹಾಗೆ ದೇವತೆಗಳಲ್ಲಿ ನಿಂತು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಆ ಯಜ್ಞನಾಮಕ ಯಜ್ಞನಾಮಕ ವರಾಹ ರೂಪದ ಚಿಂತನೆ ಬಂದಿದೆ. ಆ ಯಜ್ಞನಾಮಕದಲ್ಲಿ ಬಂದಂಥ ಭಗವಂತನ ಒಂದು ಎಲ್ಲ ಕೇಶವೆಲ್ಲ ಒಂದು ಯಾವ ರೀತಿಯ ದರ್ಬೆಯ ರೂಪದಲ್ಲಿ ಪವಿತ್ರವಾಗುತ್ತೋ, ಈ ಒಂದು ರೂಪದ ಅಂದರೆ ಈ ಒಂದು ಕೂರ್ಮ ರೂಪದಲ್ಲಿ ಆ ಬೆನ್ನಿನ ಮೇಲೆ ಆ ಮಂದರ ಪರ್ವತ ಹೀಗೆ ಹಾಯಾಗೆ ಒಂದು ಬೆನ್ನಿನ ಮೇಲೆ ಅವರು ಮತನ ಮಾಡುವಾಗ ಬಂದಂಥ ಆ ಕೂದಲು, ಆ ಒಂದು ಕೇಶ ಎಲ್ಲ ಆ ಗರಿಕೆ ಆಯ್ತಂತೆ. ಆ ಗರಿಕೆ ಇವರು ಗಣೇಶ ಸ್ವೀಕಾರ ಮಾಡ್ತಾ ಅಂತ ಹೇಳಿ ಆ ಸುಂದರವಾದಂಥ ಒಂದು ಚಿಂತನೆಯನ್ನು ಈ ರೂಪದಲ್ಲಿ ಕೊಡ್ತಾರೆ. ಮುಂದಿನ ಒಂದು ನುಡಿ ಹೀಗಿದೆ: ಧರಣಿಗೆ ಸುಖವನ್ನು ತೋರಿದ ಸೂಕರ ಪರಮ ಪುರುಷನೇ ಭಾಮೆ,
ನಾ ಪರಮ ಪುರುಷನೇ ಭಾಮೆ ವರಾಹ ರೂಪದ ನಿನ್ನ ಗುರು ಶಬ್ದವ ಅರಿವಳಲ್ಲವೋ ನೀ ಪೋಗೈ ರಂಗ ಅರಿವಳಲ್ಲವೋ ನೀ ಪೋಗೈ. ನೋಡಿ, ವರಾಹ ರೂಪ, ಆದಿವರಾಹ ಯಜ್ಞವರಾಹ. ಈ ಹಿರಣ್ಯಾಕ್ಷನನ್ನ ಸಂಹಾರ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಕಶ್ಯಪ ಅದಿತಿಯರ ಮಕ್ಕಳು. ಆ ಆದಿಯಲ್ಲಿ ಆದಿವರಾಹ ರೂಪದಲ್ಲಿ ಬಂದು ಮೊದಲು ಸ್ವಯಂಭೂ ಮನ್ವಂತರದಲ್ಲಿ ಆ ಒಂದು ಹಿರಣ್ಯಾಕ್ಷನನ್ನ ಆ ಒಂದು ಸೃಷ್ಟಿ ಮಾಡಬೇಕು ಅಂತ ಬ್ರಹ್ಮದೇವರು ಹೇಳಿದಾಗ ಆ ಸ್ವಯಂಭೂಮನು ಆ ಭೂಮಿ ಅದರ ಕಕ್ಷೆಯಿಂದ ಕಳಚಿ ಬೀಳೋ ಹಾಗೆ ಗೊತ್ತಾಗುತ್ತಂತೆ. ಆಗ ಆ ಸಮುದ್ರದ ಅಡಿಯಲ್ಲಿ ಹೋಗಿ ಆ ಹಿರಣ್ಯಾಕ್ಷ ಆ ಒಂದು ಭೂಮಿಯನ್ನು ತಗೊಂಡು ಹೊರಟೋಗ್ತಾನೆ. ಆಗ ಏನಾಗುತ್ತೆ, ಭಗವಂತ ಆದಿವರಾಹ ರೂಪನಾಗಿ ಬಂದು ಆ ರಕ್ಷಣೆಯನ್ನು ಮಾಡ್ತಾನೆ, ಆ ಒಂದು ಭೂಮಿಯನ್ನು ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿ ತಿಳಿಸ್ಕೊಡುವಂಥ ಈ ವರಾಹ ರೂಪ. ಅದೇ ರೀತಿ ಯಜ್ಞವರಾಹ ರೂಪನಾಗಿ ಮತ್ತೆ ಇನ್ನೊಂದು ಸಲ ಯಜ್ಞವರಾಹ ರೂಪದಲ್ಲಿ ವೈವಸ್ವತ ಮನ್ವಂತರದಲ್ಲಿ ಯಜ್ಞವರಾಹ ರೂಪನಾಗಿ ಬಂದು ಭಗವಂತ ಆಗ ಆ ರಕ್ಷಣೆಯನ್ನು ಮಾಡ್ತಾನೆ. ಮತ್ತೆ ಭೂಮಿಯನ್ನು ಯಜ್ಞ ರೂಪದಿಂದ ಆ ಸಂಹಾರ ಮಾಡಿ ತೊಡೆಯನ್ನು ಹೊಡೆದು ಆ ಒಂದು ಹಿರಣ್ಯಾಕ್ಷನನ್ನು ಸಂಹಾರವನ್ನು ಮಾಡಿ ರಕ್ಷಣೆಯನ್ನು ಮಾಡ್ತಾನೆ ಭೂಮಿಯನ್ನು ಅಂತ ಹೇಳಿ ಸುಂದರವಾಗಿ ತಿಳಿಸ್ಕೊಟ್ಟಂಥ ಈ ಒಂದು ಚಿಂತನೆ ಈ ನುಡಿಯಲ್ಲಿ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಧರಣಿಗೆ ಸುಖವನ್ನು ತೋರಿದ ಧರಣಿ ದೇವಿಯಲ್ಲಿ ಲಕ್ಷ್ಮಿಯ ಒಂದು ಲಕ್ಷ್ಮೀ ರೂಪವನ್ನು, ಲಕ್ಷ್ಮಿಯ ಒಂದು ಸನ್ನಿಧಾನ ಇರುತ್ತೆ. ಅದರಿಂದನೇ ವರಾಹ ರೂಪನಾಗಿ ಭಗವಂತ ರಕ್ಷಣೆಯನ್ನು ಮಾಡಿರ್ತಾನೆ ಭೂಮಿ ತಾಯನ್ನ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಮೂರನೇ ನುಡಿ ಹೀಗೆ. ಬಾಲನ ತಾಪವ ಕೋಪದಿ ತರಿದ ಜ್ವಾಲ ನಾರಸಿಂಹನೇ ಬಾಮೆ ನಾ ಜ್ವಾಲ ನರಸಿಂಹನೇ ಬಾಮೆ ಜ್ವಾಲೆಯ ವದನ ಕ್ರೂರ ಕಾರ್ಯಂಗಳ ಕೇಳಿ ಅಂಜುವಳಲ್ಲ ಪೋಗೈ ರಂಗ ಕೇಳಿ ಅಂಜುವಳಲ್ಲ ಪೋಗೈ ಅಂತ ಸತ್ಯಭಾಮ ಹೇಳ್ತಾರೆ. ಇಲ್ಲಿ ಬಾಲನ ತಾಪವ ಕೋಪ ಅಂದರೆ ಪ್ರಹ್ಲಾದ ರಾಜರನ್ನು ರಕ್ಷಣೆ ಮಾಡಿರುವಂಥ ನಾರಸಿಂಹ ರೂಪವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸುಂದರವಾದಂತಹ ಈ ನಾರಸಿಂಹ ರೂಪ ನೋಡಿ, ಇದರಲ್ಲಿ ಭಗವಂತ ಆ ಬಲ ಆಮೇಲೆ ಜ್ಞಾನ ಈ ಎರಡು ರೂಪ ಹೇಗೆ ಅಂದರೆ ಆ ಒಂದು ಸಿಂಹದ ಒಂದು ಕ್ಷೀರ ದೇಹ, ಮನುಷ್ಯನ ದೇಹ. ಹೀಗೆ ಆ ದೈತ್ಯರು ಮಹಾಪಾಪಿಗಳು, ಅವರ ಒಂದು ಬುದ್ಧಿ ಬಹಳ ಕೆಟ್ಟ ಬುದ್ಧಿಯಾಗಿರುತ್ತೆ ನೋಡಿ. ಅಂಥ ಒಂದು ಹಿರಣ್ಯಕಶಿಪು ಎಂಥ ಒಂದು ವರವನ್ನು ಕೇಳಿರ್ತಾನೆ ಅಂತ ಹೇಳಿದ್ರೆ, ಯಾವ ಮನುಷ್ಯರಿಂದ ಸಾಯಬಾರ್ದು, ಯಾರಿಂದನೂ ಯಾವ ಪಕ್ಷಿ ಪ್ರಾಣಿಗಳಿಂದ ಸಾಯಬಾರ್ದು, ಬೆಳಗ್ಗೆ ಸಾಯಬಾರ್ದು, ರಾತ್ರಿ ಸಾಯಬಾರ್ದು. ಈ ರೀತಿಯಾದಂಥ ಎಲ್ಲ ರೀತಿಯಾದಂಥ ಬುದ್ಧಿಯನ್ನು, ವಿಚಿತ್ರವಾದಂಥ ಬುದ್ಧಿ ಇರೋದು ದೈತ್ಯರಿಗೆ. ಇಂಥ ಬುದ್ಧಿಯನ್ನು ಉಪಯೋಗ ಮಾಡಿ ವರವನ್ನು ಕೇಳಿದಾಗ ಆ ಭಗವಂತನ ಲೀಲೆ ಹೇಗೆ, ಬ್ರಹ್ಮದೇವರಿಗೆ ಸರಿ ವರವನ್ನು ಕೊಡು ಅಂತ ಹೇಳಿರ್ತಾನೆ ಭಗವಂತ. ನೋಡಿ, ಯಾವ ಜ್ಞಾನ ಬಲ ಈ ಎರಡು ರೂಪ ನರಸಿಂಹ ರೂಪ. ಈ ರೂಪವನ್ನು ತಾಳಿ ಬಂದು ಎಷ್ಟು ವಾಯುಸ್ತುತಿಯಲ್ಲಿ ಸುಂದರವಾಗಿ ತಿಳಿಸ್ಕೊಡ್ತಾರೆ. ಭಗವಂತನ ಕಣ್ಣಿನ ಆ ಒಂದು ಕಿಡಿ, ಆ ಅಗ್ನಿಯ ಕಿಡಿಯಲ್ಲಿ ಬಂದು ಎಲ್ಲ ದೇವತೆಗಳನ್ನು ಆ ಒಂದು ಭಗವಂತ ಸಂಹಾರ ಮಾಡ್ತಾನೆ. ಅಂದರೆ ದೇವತೆಗಳ ಮೋಕ್ಷವನ್ನು ಕೊಡುವಾಗ ಆ ಎಲ್ಲ ಕಿಡಿ ಅಂದರೆ ಈ ದೇವತೆಗಳು ಒಬ್ಬರಲ್ಲಿ ಒಬ್ಬರು ಅಂದರೆ ಇವಾಗ ಆ ತಾರತಮ್ಯವಾಗಿ ಒಬ್ಬರಲ್ಲಿ ಒಬ್ಬರು ಲಯವನ್ನು ಹೊಂದುತ್ತಾ ಕೊನೆಗೆ ಬ್ರಹ್ಮದೇವರಲ್ಲಿ ಹೋಗಿ ಬ್ರಹ್ಮದೇವರಿಂದ ಹೋಗ್ತಾರೆ. ಅದು ಆಚೆ ಕಡೆ ಇರುವಂಥ ಒಂದು ರೂಪಗಳು. ಬ್ರಹ್ಮಾಂಡದ ಒಳಗಿರುವಂಥ ರೂಪಗಳಲ್ಲಿ ನರಸಿಂಹದೇವರು ಆ ಕಣ್ಣಿನ ಕಿಡಿಯಲ್ಲಿ ಸಂಹಾರ ಮಾಡ್ತಾನೆ. ಅಷ್ಟು ಸುಂದರವಾದಂಥ ಚಿತ್ರಣವನ್ನು ಕೊಟ್ಟಿದ್ದಾರೆ. ಆ ಭಗವಂತನ ಉಗುರು ಹೇಗಿದೆ, ವಜ್ರ ಕವಚವಾದ ವಜ್ರ, ಆ ಒಂದೊಂದು ನಖದ ಒಂದು ಚಿಂತನೆಯನ್ನು ಕೊಡ್ತಾರೆ ವಾಯುಸ್ತುತಿಯಲ್ಲಿ. ಆ ನಖ ಎಷ್ಟು ಒಂದು ಹೊಳೆವ ಬಲವಂತ
ಅಷ್ಟು ಒಂದು ಬಲವನ್ನು, ಒಂದು ಎಷ್ಟೋ ದೈತ್ಯರನ್ನು ಸಂಹಾರ ಮಾಡುವಂಥ ಶಕ್ತಿ ಉಳ್ಳಂತಹ ಆ ಒಂದು ನರಸಿಂಹದೇವರ ಒಂದು ನಖದ ಚಿಂತನೆಯನ್ನು ಸುಂದರವಾಗಿ ಕೊಟ್ಟಿದ್ದಾರೆ. ಅದರ ಅರ್ಥವನ್ನು ನಾವು ತಿಳಿಬೇಕು. ನಾವು ಹೆಂಗಸರಾಗಿ ನಮಗೆ ಅದು ಹೇಳೋ ನಮಗೆ ಇದು ಇಲ್ಲ, ಆದರೆ ಅರ್ಥವನ್ನು ತಿಳಿದು ಆ ಭಗವಂತನ ಗುಣಗಳನ್ನು ಕೊಂಡಾಡೋದು ಮನಸ್ಸಿಗೆ ಎಷ್ಟು ಆನಂದವನ್ನು ಕೊಡುತ್ತೆ ಅಂದರೆ ಅಷ್ಟು ಆನಂದವನ್ನು ಕೊಡುತ್ತೆ. ಹಾಗೆ ನರಸಿಂಹದೇವರ ಒಂದು ಚಿಂತನೆಯನ್ನು ಬಾಲನ ತಾಪವ ಕೋಪದಿ ತರಿದ, ಇಲ್ಲಿ ಲಕ್ಷ್ಮೀದೇವಿ ನಾನು ಈ ರೂಪವನ್ನೇ ನೋಡಲಿಲ್ಲ ಅಂತ ಹೇಳ್ತಾಳೆ. ಇದು ಆ ಥರ ಅಲ್ಲ, ನರಸಿಂಹ ರೂಪದಲ್ಲಿ ನಾನು ಹೋಗಲ್ಲ ಅಂತ. ಆ ತಾಯಿಗೆ ಭಗವಂತನ ಎಲ್ಲ ಗುಣಗಳು ಗೊತ್ತಿರುತ್ತೆ. ಆ ಗುಣಗಳ ಒಂದು ಎಷ್ಟೋ ಗುಣಗಳ ಪಾರುಗಾಣದೆ ಅವಳಿಗೆ ಎಷ್ಟೋ ಹೊಸ ಹೊಸ ಗುಣಗಳು ನಿತ್ಯದಲ್ಲಿ ನೋಡ್ತಾ ಇರ್ತಾಳೆ. ಆದರೂ ಅದರ ಕೊನೆಯನ್ನು ಕಾಣಲ್ಲ ಲಕ್ಷ್ಮೀದೇವಿ. ಅವಳು ಅಸ್ವತಂತ್ರಳು, ಭಗವಂತನ ಅಧೀನಳಾಗಿದ್ದಾಳೆ. ಅಂಥ ಒಂದು ಲಕ್ಷ್ಮೀದೇವಿಗೆ ಅದರ ಅರಿವಿಲ್ಲ ಅಂತಲ್ಲ, ಪ್ರಹ್ಲಾದನಿಗೆ ಒಂದು ಒಳ್ಳೆ ಒಂದು ಹೆಸರನ್ನು ಕೊಡಲಿಕ್ಕಾಗಿ ಪ್ರಹ್ಲಾದ ಭಕ್ತವತ್ಸಲ, ಭಗವಂತ ಹಾಗೆ ಭಗವಂತನ ಆ ಭಕ್ತಿ ಎಷ್ಟು ಹೆಚ್ಚಿದೆ ಅಂತ ಪ್ರಹ್ಲಾದನನ್ನು ತೋರಿಸ್ಲಿಕ್ಕಾಗಿ ಆ ರೀತಿಯಾಗಿ ಮಾಡ್ತಾರೆ. ಆ ಭಗವಂತನ ಉದ್ದೇಶ ಬಹಳ ಒಂದು ನಮಗೆ ತಿಳಿಲಿಕ್ಕೆ ಆಗೋದಿಲ್ಲ, ಆ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಸುಂದರವಾದಂಥ ನರಸಿಂಹ ಅವತಾರ. ಮುಂದಿನ ನುಡಿ ಕೃಷ್ಣ ಹೇಳ್ತಾನೆ, ವಾಸವನನುಜನೆ ವಾಮನ ರೂಪನೆ ನಾಶರಹಿತನೇ ಭಾಮೆ ನಾಶರಹಿತನೇ ಭಾಮೆ. ಸತ್ಯಭಾಮ ಹೇಳ್ತಾಳೆ, ಕೂಸಿನ ರೂಪದಿ ಮೋಸವ ಮಾಡಿದ ದಾಸಿಯೊಬ್ಬಳು ಬೇಕೆ, ರಂಗದಾಸಿ ಒಬ್ಬಳು ಬೇಕೆ. ನೋಡಿ, ಇಲ್ಲಿ ವಾಮನ ರೂಪವನ್ನು, ವಾಸವನನುಜ ಅಂದರೆ ಉಪೇಂದ್ರ ರೂಪಿ ಭಗವಂತನೇ ವಾಮನನಾಗಿ ಬಂದು ಆ ಒಂದು ಬಲಿಯ ಒಂದು ನಿಗ್ರಹವನ್ನು ಮಾಡಿ, ನೋಡಿ ಆ ಬಲಿ ಇಂದ್ರ ಪದವಿಗೆ ಬರಬೇಕು ಅಂತ ಹೇಳಿ ಮುಂದಿನ ಒಂದು ಮನ್ವಂತರದಲ್ಲಿ ಬರುವಂಥ ಒಂದು ಇಂದ್ರ ಪದವಿಗೆ ಈಗಲೇ ಹೋಗಿ ಎಲ್ಲ ಅದನ್ನು ಮಾಡಬೇಕು ಅಂತ ಹೇಳಿ ಆ ಯಾಗವನ್ನು ಮಾಡ್ತಾ ಇರುವಾಗ ಬಂದು ವಾಮನ ರೂಪಿ ಭಗವಂತ ಬಂದು ಆ ಭಿಕ್ಷೆಯನ್ನು ಬೇಡಿ ಆ ಭಗವಂತನಿಗೆ ಏನೂ ಆಗಬೇಕಾಗಿಲ್ಲ, ಆ ಭಕ್ತನನ್ನು ಉದ್ಧಾರ ಮಾಡಲಿಕ್ಕೆ. ಹೇಗೆ ಪ್ರಹ್ಲಾದನನ್ನು ಉದ್ಧಾರ ಮಾಡೋದು, ಪ್ರಹ್ಲಾದನ ಮೊಮ್ಮಗನಾದಂಥ ಒಂದು ಬಲಿಯನ್ನು ಉದ್ಧಾರ ಮಾಡಲಿಕ್ಕಾಗಿ ತಾನು ಈಗಲೂ ಆ ಬಲಿಯ ಮನೆಯಲ್ಲಿ ನಿಂತು ರಕ್ಷಣೆಯನ್ನು ಮಾಡ್ತೀವಿ. ಬಲಿಪಾಡ್ಯಮಿ ನಾವು ಆಚರಣೆಯನ್ನು ಮಾಡ್ತೀವಿ ನೋಡಿ. ಆ ಥರ ಭಕ್ತರನ್ನು ಉದ್ಧಾರಕ್ಕಾಗಿ ಭಗವಂತ ಇಳಿದು ಬಂದು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಅಂಥ ವಾಮನ ರೂಪಿ ಭಗವಂತ. ವಾಮನ ಅಂತ ಹೇಳಿದ್ರೆ ಸುಂದರ ರೂಪನಾಗಿರೋ ಅಂಥ ಭಗವಂತ. ವಾಮನ ಅಂತ ಹೇಳಿದ್ರೆ ಸುಂದರ ರೂಪಿ ಅಂತ ಹೇಳಿ ಅಂತಹ ವಾಮನ ರೂಪಿ. ಏನು ನೋಡಿ, ಭೂಮಿಯ ಇಷ್ಟು ಒಂದು ಪಾದದ ಅಗಲ ಭೂಮಿ, ಆ ಇಡೀ ಬ್ರಹ್ಮಾಂಡವನ್ನು ಆವರಿಸಿರುವಂತಹ ಪಾದ, ಎಂಥ ಪಾದ ಅದು! ಎಲ್ಲರನ್ನ ಉದ್ಧಾರ ಮಾಡುವಂತಹ ಭಗವಂತನ ಜ್ಞಾನ ಆನಂದ, ಬಲ ಕಾಲು ಜ್ಞಾನ, ಬಲಕಾಲು ಆನಂದ, ಎಡಗಾಲು ಆನಂದ. ಈ ಭಗವಂತನ ಈ ಒಂದು ಚಿಂತನೆ ನಾವು ಮಾಡಬೇಕು. ನಮಗೆ ನಮ್ಮ ಯೋಗ್ಯತೆ ಬಹಳ ಚಿಕ್ಕದು. ಅದಕ್ಕೆ ಈ ಜ್ಞಾನ ಆನಂದ ಬಲ ಐಶ್ವರ್ಯ ಈ ಒಂದು ಚಿಂತನೆಯನ್ನು ನಾವು ಒಂದೊಂದು ಗುಣದ ಈ ಸಣ್ಣ ಚಿಂತನೆಯನ್ನು ಮಾಡಿದ್ರೂ ನಮಗೆ ಭಗವಂತ ರಕ್ಷಣೆಯನ್ನು ಮಾಡ್ತಾನೆ, ನಮ್ಮನ್ನು ಜ್ಞಾನದ ಹಾದಿಯಲ್ಲಿ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ. ಅಂಥ ವಾಮನ ರೂಪಿ ಭಗವಂತ ಒಂದು ಪಾದದಿಂದ ಇಡೀ ಭೂಮಿಯನ್ನು ಆವರಿಸ್ಕೊಂಡು ಇನ್ನೊಂದು ಪಾದದಿಂದ ಇಡೀ ಬ್ರಹ್ಮಾಂಡದ ಕರ್ಪರವರೆಗೂ ಆ ಕಾಲು ಹೋಗಿ ಆ ಗಂಗೆ ಉದಿಸಿ ಬರ್ತಾಳೆ. ಹಾಗೆ ಇನ್ನೊಂದು ಪಾದವನ್ನು, ಅಹಂಕಾರವನ್ನು ಬಿಟ್ಟು ಬಲಿ ತನ್ನನ್ನು ತಾನೇ ಅರ್ಪಿಸಿಕೊಂಡಾಗ, ಹಾಗೆ ಜಗನ್ನಾಥ ದಾಸರು ಹೇಳ್ತಾರಲ್ಲ ಆ ಹರಿಕಥಾಮೃತ ಸಾರದಲ್ಲಿ, ತನ್ನ ಮನವನಿತ್ತರೆ ತನ್ನ ನೀವನು ಅಂಥೇಳಿ ನಮ್ಮನ್ನು ನಾವೇ ಅರ್ಪಿಸಿಕೊಂಡ್ಬಿಟ್ರೆ ಭಗವಂತನಿಗೆ ಮನಸ ವಾಚ ಕಾಯ ಆ ಭಗವಂತ ತನ್ನೇ ಕೊಟ್ಬಿಡ್ತಾನಂತೆ. ನಾವು ಶ್ರಮಪಟ್ಟು ದೇಹವನ್ನು ಶ್ರಮಪಟ್ಟು ಎಲ್ಲ ಸೇವೆಯನ್ನು ಮಾಡಿದಾಗ ಲೌಕಿಕವಾದಂತಹ ಸ್ವರ್ಗಾದಿ ಭೋಗಗಳನ್ನು ಕೊಡ್ತಾನೆ. ಆದರೆ ಮನವನಿಟ್ಟರೆ ತನ್ನ ನೀವನು, ಹಾಗೆ ಭಗವಂತ ತನ್ನನ್ನೇ ಕೊಟ್ಬಿಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಆ ತನ್ನನ್ನು ಬಲಿ ಯಾವಾಗ ಕೊಡ್ತಾನೋ ಭಗವಂತ ತನ್ನನ್ನೇ ತಾನು ಕೊಟ್ಟು ತನ್ನ ಮನೆಯನ್ನು ಕಾಯ್ತಾ ಇದ್ದಾನೆ. ಅಂಥ ಕರುಣಾಮಯಿ ಭಗವಂತ ಆ ವಾಮನ ರೂಪಿಯ ಚಿಂತನೆಯನ್ನು ಇಲ್ಲಿ ಹೇಳಿದ್ದಾರೆ. ಮುಂದಿನದು, ತಾತನ ಮಾತಿಗೆ ತಾಯಿಯ ನಳಿದ ಖ್ಯಾತ ಭಾರ್ಗವನೇ ಭಾಮೆ ನಾ ಖ್ಯಾತ ಭಾರ್ಗವನೇ ಭಾಮೆ. ಮಾತೆಯ ನಳಿದ ಘಾತುಕ ನಿನಗೆ ದೂತಿಯೊಬ್ಬಳು ಬೇಕೆ, ರಂಗದೂತಿ ಒಬ್ಬಳು ಬೇಕೆ.
ನೋಡಿ ಇಲ್ಲಿ ಪರಶುರಾಮ ಅವತಾರ, ಪರಶುರಾಮ ರೂಪ ಹರಣೀಪತಿ ಪರಶುರಾಮರನ್ನು ಅಗ್ನಿ ಅಂತರ್ಯಾಮಿಯಾಗಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಹರಣೀಪತಿ ವಾಸುದೇವ, ಹರಣೀಪತಿ ಪರಶುರಾಮ ದೇವರನ್ನು ನಾವು ಸ್ಮರಣೆ ಮಾಡ್ತೀವಿ. ಅಂಥ ಒಂದು ಪರಶುರಾಮ ದೇವರ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಪರಶುರಾಮ ದೇವರು ಯಾರು ಅಂತ ಹೇಳಿದ್ರೆ ಆ ಜಮದಗ್ನಿಯ ಒಂದು ಪುತ್ರ. ಅವರು 5 ಜನ ಪುತ್ರರು ಜಮದಗ್ನಿ ಋಷಿಗಳಿಗೆ. ಹೀಗೆ ಈ ಕಾರ್ತಿಕ ವೀರಾರ್ಜುನ ಅಂತ ಕೇಳಿರ್ತೀರ ನೀವು. ಅವನು ರಾವಣನನ್ನು ಒಂದು ಬಂಧಿಸಿರುವಂತಹ ಒಬ್ಬ ಕ್ಷತ್ರಿಯ. ಆಗ ಆ ಕಾರ್ತಿಕ ವೀರಾರ್ಜುನವನ್ನು ಅವನೇನು ಮಾಡ್ತಾನೆ, ಈ ಕಾರ್ತಿಕ ವೀರಾರ್ಜುನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಈ ಜಮದಗ್ನಿಯವರ ಹತ್ರ ಇರುವಂಥ ಕಾಮಧೇನು ನಂದಿನಿ ಇರುತ್ತಲ್ಲ, ಆ ಕಾಮಧೇನುವನ್ನು ಬೇಕು ಅಂತ ಹೇಳಿ ಬಯಸ್ತಾನೆ. ಅವನ ಸೇವಕರನ್ನೆಲ್ಲ ಕಳಿಸಿ ಅಲ್ಲಿ ಜಮದಗ್ನಿಯ ಹತ್ರ ಯುದ್ಧವನ್ನು ಮಾಡ್ತಾನೆ, ಆ ಒಂದು ಕಾಮಧೇನು ನಂದಿನಿಯನ್ನು ಪಡೀಲಿಕ್ಕಾಗಿ. ಆಗ ಏನಾಗುತ್ತೆ, ಆ ಪಡೀಲಿಕ್ಕೆ ಆಗೋದಿಲ್ಲ. ಆಗ ಯುದ್ಧ ಮಾಡಿದಾಗ ಆ ಜಮದಗ್ನಿಯ ಒಂದು ತಲೆಯನ್ನು ಕತ್ತರಿಸಿ ಹಾಕುವಾಗ ಆ ರೇಣುಕಾ 21 ಸಾರಿ ಪರಶುರಾಮನನ್ನು ಕೂಗ್ತಾಳೆ. ರೇಣುಕಾ ತಾಯಿ ಪರಶುರಾಮ 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 ಅಂತ. ಹಾಗೆ ಅದರಿಂದ ಆ ತಂದೆಯ ಒಂದು ಆ ಶಿರಸ್ಸನ್ನು ಕಡಿಲಿಕ್ಕೆ ಹೋದಂತಹ ಆ ಒಂದು ಕ್ಷತ್ರಿಯನನ್ನು 21 ಸಾರಿ ಎಲ್ಲ ಈ ಭೂಲೋಕವನ್ನು ಸುತ್ತಿ ಆ ಎಲ್ಲ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡುವಂಥ ಪರಶುರಾಮ ದೇವರು. ಇಲ್ಲಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡ್ತಾರೆ ಅಂತ ಹೇಳಿ ತಪ್ಪು ತಿಳಿಬಾರ್ದು ನಾವು. ಆ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿ, ಯಾಕಂದರೆ ಜಮದಗ್ನಿಯನ್ನು ಆ ತಲೆಯನ್ನು ಕಡೀಲಿಕ್ಕೆ ಬಂದಂಥ ಆ ಒಂದು ಕಾರ್ತಿಕ ವೀರಾರ್ಜುನನ್ನ ಸಂಹಾರವನ್ನು ಮಾಡಿ ಆ ದುಷ್ಟರನ್ನು 21 ಬಾರಿ ತಾಯಿ ಒಂದು 21 ಬಾರಿ ಕರೆದಿದ್ದಕ್ಕೆ ಆ 21 ಬಾರಿ ಎಲ್ಲ ಭೂಲೋಕವನ್ನು ಸಂಚಾರವನ್ನು ಮಾಡಿ ಎಲ್ಲ ದುಷ್ಟ ಕ್ಷತ್ರಿಯರನ್ನು ಸಂಹಾರವನ್ನು ಮಾಡ್ತಾರೆ. ಆಗ ಇನ್ನೊಂದು ಇದು ತಾಯಿಯ ತಲೆಯನ್ನು ಕಡ್ದಿರುವಂಥ ಒಂದು ಚಿಂತನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ತಾತನ ಮಾತಿಗೆ ತಾಯಿಯ ನಳಿದ ಖ್ಯಾತ ಭಾರ್ಗವ ಭಾಮೆ ನಾನು ಅಂತ. ಅಂದರೆ ಇಲ್ಲಿ ಪರಶುರಾಮ ದೇವರು ಏನಾಗುತ್ತೆ, ಜಮದಗ್ನಿಯ ರೇಣುಕಾದೇವಿ ಒಂದು ಸಲ ನದಿ ತೀರದಲ್ಲಿ ಹೋಗಿ ಜಮದಗ್ನಿಯವರಿಗೆ ತುಂಬ ಒಂದು ಎಲ್ಲ ಒಂದು ಯಜ್ಞಗಳಿಗೆ ಎಲ್ಲ ಒಂದು ಸಹಕಾರಿಯಾಗಿ ಆ ಪತ್ನಿಯ ಒಂದು ಎಲ್ಲ ರೀತಿಯಾದಂಥ ಧರ್ಮವನ್ನು ನಿಭಾಯಿಸ್ತಾ ಇರ್ತಾಳೆ. ಅಂಥ ರೇಣುಕಾ ತಾಯಿ ಏನು ಮಾಡ್ತಾಳೆ, ಆ ಒಂದು ನದಿಯ ತೀರದಲ್ಲಿ ನೀರು ತರಲಿಕ್ಕೆ ಅಂತ ಹೋಗ್ತಾಳೆ. ಆ ನೀರು ತರಲಿಕ್ಕೆ ಅಂತ ಹೋದಾಗ ಅಲ್ಲಿ ಗಂಧರ್ವರು, ಅಪ್ಸರಾಸ್ತ್ರೀಯರು ಎಲ್ಲ ಈ ರೀತಿಯಾದಂಥ ಆ ಒಂದು ಜೀವನ ಹೇಗಿರುತ್ತೆ ಅವ್ರದ್ದು ಅಂದರೆ, ಒಂದು ಋಷಿ ಪತ್ನಿಯರದು ಯಾವಾಗೂ ಭಗವಂತನ ಧ್ಯಾನ ಯಜ್ಞ, ಅವರಿಗೆ ಈ ಒಂದು ಸರಸ ಆ ರೀತಿಯಾದಂಥ ಒಂದು ಕಾಮನೆಯ ಒಂದು ಲೋಕದ ಅರಿವೇ ಇರೋದಿಲ್ಲ. ಅಲ್ಲಿ ಗಂಧರ್ವರು ಅಪ್ಸರಾ ಸ್ತ್ರೀಯರನ್ನು ನೋಡಿದಾಗ ಅಲ್ಲಿ ನೋಡ್ತಾ ಇರುವಂತಹ ಆ ಒಂದು ಅವರ ಒಂದು ಸರಸವನ್ನು ನೋಡಿದಾಗ ಆ ಒಂದು ಕ್ಷಣಕ್ಕೆ ಆ ರೂಪವನ್ನು ನೋಡ್ತಾ ಅವರನ್ನೆಲ್ಲ ನೋಡ್ತಾ ನಿಂತು ಬಿಡ್ತಾಳೆ. ತಡ ಆಗತ್ತೆ. ಓಡಿ ಬಂದಾಗ ಜಮದಗ್ನಿ ಅವರು ಆ ಒಂದು ಒಳಗಣ್ಣಿನಿಂದ ನೋಡ್ತಾರೆ ಅವರು ಏನಾಗಿದೆ ಅಂತ ಹೇಳಿ. ಆಗ ತುಂಬ ಕೋಪ ಬರುತ್ತೆ. ಈ ಕೋಪ ಅನ್ನೋದು ಅವರಿಗೆ ಆ ಜ್ಞಾನಿಗಳಿಗಿರೋ ಕೋಪ ಉದ್ಧಾರಕ್ಕಾಗಿ, ಒಳ್ಳೆಯದಕ್ಕಾಗಿ. ಅದರಿಂದ ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಈ ಕೋಪ ಅನ್ನೋದು ನಾವು ಮಾಡುವಂಥ ಹುಚ್ಚು ಕೋಪ ಅಲ್ಲ. ಆಗ ಮಕ್ಕಳನ್ನೆಲ್ಲ ಕರೀತಾರೆ ಜಮದಗ್ನಿಯವರು. 4 ಜನ ಮಕ್ಕಳನ್ನ ಕರೆದು ತಾಯಿಯ ತಲೆಯನ್ನು ಕಡಿ ಅಂತ ಹೇಳ್ತಾರೆ. ಆಗ ಆ ತಾಯಿಯನ್ನು ತಲೆಯನ್ನು ಕಡಿ ಅಂದಾಗ ಅವ್ರು ಯಾರೂ ಇಲ್ಲ, ನಾವು ಮಾಡಲ್ಲ ಅಂತ ಹೇಳ್ತಾರೆ. ಆಗ ಪರಶುರಾಮನನ್ನು ಕರೆದಾಗ ಎಲ್ಲರನ್ನ, ಅಂದರೆ ಆ ಮಕ್ಕಳ ತಲೆಯನ್ನು ಕಡಿದು ತಾಯಿಯ ತಲೆಯನ್ನು ಕಡಿಬೇಕು ಅಂದ ತಕ್ಷಣ ಪರಶುರಾಮ ದೇವರು ಎಲ್ಲರ ತಲೆಯನ್ನು ಕಡಿದು ಬಿಡ್ತಾರೆ. ಆಗ ಏನಾಗುತ್ತೆ, ಜಮದಗ್ನಿ ಅವಾಗ ಋಷಿಗೆ ತುಂಬ ಸಂತೋಷ ಆಗಿ ನಿಮಗೇನು ಬೇಕು ಕೇಳು ಅಂತ ಹೇಳಿದಾಗ ಪರಶುರಾಮ ದೇವರು ಹೇಳ್ತಾರೆ ಅವ್ರನ್ನೆಲ್ಲ ಬದುಕಿಸ್ಬೇಕು ಅಂತ. ಅವರ ತಪಶಕ್ತಿಯಿಂದ ಅದನ್ನು ಬದುಕಿಸ್ತಾರೆ. ಭಗವಂತನ ಇದರಲ್ಲಿ ಒಂದು ಚಿಂತನೆ ಏನು ಅಂತ ಹೇಳಿದ್ರೆ, ಅವರೆಲ್ಲ ತಪೋನಿಧಿಗಳು, ಜ್ಞಾನಿಗಳು. ಅಂಥವರು ಆ ತಪ್ಪನ್ನು ಮಾಡಿದಾಗ, ಮನಸ ವಾಚ ಕಾಯ ತಪ್ಪನ್ನು ಮಾಡಿದಾಗ ಆ ಭಗವಂತನಿಗೆ ಆ ಪಾಪವನ್ನು
ಅರ್ಪಣೆಯನ್ನು ಮಾಡಿಸಿ ಅದನ್ನು ಉದ್ಧಾರ ಮಾಡಿರುವಂಥ ಈ ರೀತಿಯಾದಂಥ ನಾವು ಚಿಂತನೆಯನ್ನು ಮಾಡಬೇಕು. ನೋಡಿ, ಜಮದಗ್ನಿ ಅವರು ಆ ಅಗ್ನಿ ಅಂತರ್ಗತನಾಗಿ ಇರುವಂಥ ರೂಪ ಯಾವರು? ಪರಶುರಾಮ ರೂಪ. ಅಂತಹ ಪರಶುರಾಮ ರೂಪರಿಗೆ ಅರ್ಪಣೆ ಮಾಡ್ದಂಗೆ ಆ ಪಾಪಗಳನ್ನೆಲ್ಲ ಅವ್ರು ಸುಟ್ಟು ಹಾಕಿ ಅಂತ ಹೇಳಿ ಕೇಳ್ಕೊಳ್ಳೋ ಅಂತ, ಅದರಿಂದ ಶಿರಸ್ಸನ್ನು ತೆಗಿರಿ ಅಂತ ಹೇಳಿ ಆ ರೀತಿಯಾದಂಥ ಚಿಂತನೆಯನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಅವನು ಆ ಪಾಪವನ್ನು ಸುಟ್ಟು ಬೂದಿಯನ್ನು ಮಾಡಿಬಿಡ್ತಾನೆ ಪರಶುರಾಮ ಭಗವಂತ ಅಂತ ಹೇಳಿ. ಅಂತಹ ಪರಶುರಾಮ ದೇವರ ಚಿಂತನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ದಶರಥ ನಂದನ ದಶಮುಖ ಭಂಜನ ಪಶುಪತಿ ವಂದ್ಯನೆ ಭಾಮೆ ನಾ ಪಶುಪತಿ ವಂದ್ಯನೆ ಭಾಮೆ. ಸತ್ಯಭಾಮೆ ಹೀಗೆ ಹೇಳ್ತಾರೆ, ಹಸನಾದ ಏಕ ಪತ್ನಿ ವ್ರತವಗೆ ಸುದತಿ ಒಬ್ಬಳು ಬೇಕೆ, ರಂಗ ಸುದತಿ ಒಬ್ಬಳು ಬೇಕೆ. ನೋಡಿ, ರಾಮದೇವರ ಒಂದು ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ರಾಮಚಂದ್ರ 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 ಅಂತ ದಶರಥ ಆ ರಾಮ ನಡ್ಕೊಂಡು ಬರ್ತಾನಂತೆ. ಅದು ಬರವಾಗೆ ಅವನ ರೂಪ ಲಾವಣ್ಯವನ್ನು ನೋಡ್ತಾ ಆ ದಶರಥ ಹಾಗೇ ನೋಡ್ತಾ ನಿಂತ್ಕೊಂಡ್ಬಿಡ್ತಾನಂತೆ. ಅಂಥ ಒಂದು ಸುಂದರವಾದಂತಹ ರೂಪ ರಾಮರೂಪ. ಎಲ್ಲ ರೂಪಗಳು ಭಗವಂತನ ಒಂದು ಆ ಭಕ್ತಿ ಭಾವ ಹೇಗೆ ಬರುತ್ತೆ ಅಂದರೆ, ಅವನ ರೂಪವನ್ನು ಚಿಂತನೆಯನ್ನು ಮಾಡ್ತಾ ಇದ್ರೇ ನಮಗೆ ಅನಂತವಾದ ಕಾರುಣ್ಯ. ಆ ಭಕ್ತಿ ಬರಲಿಕ್ಕೂ ಅವ್ನು ಒಳಗಡೆ ನಿಂತು ಮಾಡಿಸ್ಬೇಕು ವಿನಃ ನಮ್ಮಂಥವ್ರಿಗೆ ಅದು ನಮ್ಮಂಥ ಸಾಧಾರಣದಾಗಿ ಇರೋವ್ರಿಗೆ ನಮಗೆ ಅದು ಅವನೇ ಕೊಡಬೇಕು ಆ ಭಕ್ತಿ. ಅಂಥ ದಶರಥ ನಂದನ, ಆ ದಶರಥ ಅಂಥ ಒಂದು ರಾಮದೇವರ ಒಂದು ರೂಪವನ್ನು ನೋಡ್ತಾ ದಶರಥ ನಂದನ ದಶಮುಖ ಭಂಜನ ರಾವಣನ ಸಂಹಾರವನ್ನು ಮಾಡ್ತಾನೆ. ಸಂಹಾರ ಮಾಡಿ ಎಲ್ಲ ಹೇಗೆ ರಾಮದೇವರ ಸಂದೇಶ ಏನು ಅಂದರೆ, ನೋಡಿ, ರಾಮದೇವರನ್ನ ಸ್ಮರಣೆ ಮಾಡುವಾಗ ನಾವು ಎಲ್ಲೇ ಪಾದಯಾತ್ರೆಯನ್ನು ಮಾಡುವಾಗ ರಾಮದೇವರ ಸ್ಮರಣೆಯನ್ನು ಮಾಡಬೇಕು. ಯಾಕೆ ಅಂದರೆ ರಾಮದೇವರು ತನ್ನ ನಡ್ಕೊಂಡು ಹೋಗೇ ಎಲ್ಲ ಭಕ್ತರನ್ನು ಉದ್ಧಾರವನ್ನು ಮಾಡಿದ್ದಾರೆ. ಅಂಥ ರಾಮದೇವರು. ಹಾಗೆ ರಾವಣನನ್ನು ಸಂಹಾರ ಮಾಡಿರುವಂಥ ರಾಮದೇವರ ಪಶುಪತಿ ನಂದನ್ ಪಶುಪತಿ ವಂದ್ಯನೆ. ಪಶುಪತಿ ವಂದ್ಯನೆ ಅಂದರೆ ರುದ್ರದೇವರಿಂದ ವಂದ್ಯನಾದವರು ಅಂತ ಹೇಳಿ ರಾಮದೇವರು ಅಂತ. ಪಶುಪತಿ ವಂದ್ಯನೆ ಭಾಮೆ ನಾ ಪಶುಪತಿ ವಂದ್ಯನೆ ಭಾಮೆ ಹಸನಾದ ಏಕ ಪತ್ನಿ ವ್ರತದವಗೆ ಸುದತಿ ಒಬ್ಬಳು ಬೇಕೆ, ನಿನಗೆ ರಂಗ ಸುದತಿ ಒಬ್ಬಳು ಬೇಕೆ. ಸುದತಿ ಅಂತ ಹೇಳಿದ್ರೆ ಇನ್ನೊಂದು ಹೆಣ್ಣು ಬೇಕಾ ನಿನಗೆ? ಯಾಕೆ ನಿನಗೆ ಇನ್ನೊಂದು ಹೆಣ್ಣು ಬೇಕು ನಿನಗೆ? ಲಕ್ಷ್ಮೀದೇವಿ ಹೇಳ್ತಾಳಲ್ಲ, ಅಂಥ ರೂಪ ಲಾವಣ್ಯ ಹೊಂದಿರೋ ಅಂಥ ಭಗವಂತ ಅಂಥವನಿಗೆ ನಿನಗೆ ಇನ್ನೊಂದು ಹೆಣ್ಣು ಯಾಕಪ್ಪ ಅಂಥೇಳಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಏನಂದ್ರೆ ಲಕ್ಷ್ಮೀದೇವಿಯಿಂದ ಭಗವಂತನಿಗೆ ಏನೂ ಆಗಬೇಕಾಗಿಲ್ಲ. ಆ ಲಕ್ಷ್ಮೀದೇವಿ ಸಾಕ್ಷಾತ್ ಮಹಾಭಕ್ತಳು. ಅವಳನ್ನು ಆನಂದವನ್ನಾಗಿ ಕೊಡೋದಕ್ಕೆ ಶ್ರೀರಮಣನಾಗಿ ಅವಳಿಗೆ ಆನಂದವನ್ನು ಕೊಡ್ತಾನೆ. ಅವಳಿಂದಾನೂ ಭಗವಂತನಿಗೆ ಏನೂ ಆಗಬೇಕಾಗಿಲ್ಲ ಅಂತ ಹೇಳಿ ನಾವು ತಿಳಿಬೇಕು. ಅಷ್ಟು ಸ್ವತಂತ್ರನಾಗಿ ಭಗವಂತ ಇದ್ದಾನೆ, ಆನಂದ ರೂಪನಾಗಿ ಭಗವಂತ ಇದ್ದಾನೆ, ಸ್ವರಮಣ ಅವನು. ಅದರಿಂದ ಅಂತ ಹೇಳಿ ತಿಳಿಬೇಕು. ಇನ್ನೊಂದು ಕೃಷ್ಣನ ರೂಪದ ಚಿಂತನೆ. ಇಲ್ಲಿ ರಾಮದೇವರಾಯಿತು, ಕೃಷ್ಣನ ರೂಪದ ಚಿಂತನೆ. 16 ಸಾಸಿರ 108 ಸುದತೇರ ಬದಿಯಲಿಟ್ಟವನೇ ಭಾಮೆ ನಾ ಬದಿಯಲಿಟ್ಟವನೇ ಭಾಮೆ ಹದನಕ್ಕೆ ಭಾರದ ಮಾರ್ಗಂಗಳ್ಯಾತಕ್ಕೆ ವದನ ಮುಚ್ಚಿಕೊಂಡು ಪೋಗೈ ರಂಗ ವದನ ಮುಚ್ಚಿಕೊಂಡು ಪೋಗೈ. ಎಂತ ಮಾತನ್ನು ಹೇಳ್ತಾರೆ ಅಂದರೆ, ಬಾಯಿ ಮುಚ್ಕೊಂಡು ಹೋಗು ಅಂತ. ಈ ರೀತಿ ಅಲ್ಲ, ಅದು ಭಗವಂತನ ಒಂದು ಲೀಲೆ. ಅದು ಆ ಸತ್ಯಭಾಮೆಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರೋದ್ರಿಂದಾನೇ, ಹೆಚ್ಚಾಗಿ ಇರೋದ್ರಿಂದಾನೇ ಆ ರೀತಿಯಾದಂಥ ಆ ಒಂದು ಭಗವಂತನಲ್ಲಿ ಆ ಒಂದು ಸ್ವಾತಂತ್ರ್ಯ ಯಾವಾಗ ಬರುತ್ತೆ ಅಂದರೆ ಆ ಭಕ್ತಿಯ ಭಾವ ಅದು. ಅದರಿಂದ 16 ಸಾಸಿರ 16 ಸಾವಿರ ಒಂದು ಎಲ್ಲರನ್ನೂ ಬಿಟ್ಟು ನಾನು ನಿನ್ನ ಹತ್ರ ಬಂದಿದ್ದೀನಿ ನೋಡು ಅಂತ ಹೇಳಿದಾಗ, ಬದಿಯಲ್ಲಿಟ್ಟವನೇ ಭಾಮೆ, ಎಲ್ಲರನ್ನೂ ಬದಿಯಲ್ಲಿಟ್ಟು ನಿನ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ. ಅವ್ನು ಯಾವಾಗೂ ಲಕ್ಷ್ಮೀದೇವಿಯ ಸನ್ನಿಧಾನ ಇರೋದ್ರಿಂದಾನೇ, ಆ ಎಲ್ಲರಲ್ಲೂ ಲಕ್ಷ್ಮೀದೇವಿಯ ಸನ್ನಿಧಾನ ಇರೋದ್ರಿಂದಾನೇ ಭಗವಂತ. ಹಾಗೆ ತಿಳಿಬೇಕು ನಾವು, ಇದು ತಪ್ಪಾಗಿ ತಿಳಿಬಾರ್ದು. ಹಾಗೆ
ಆ ಭಗವಂತ ಎಲ್ಲರನ್ನೂ ಬಿಟ್ಟು ನಾನು ಬಂದಿದ್ದೀನಿ ಹದನಕ್ಕೆ ಅಂತ ಹೇಳಿದ್ರೆ ದಾರಿಗೆ ಮಾರ್ಗಕ್ಕೆ ಈ ಒಂದು ರೀತಿಗೆ ಬರದಂತಹ ನೀ ಬಾಯಿ ಮುಚ್ಕೊಂಡು ಹೋಗು ಅಂತ ಬಾಯನ್ನು ಮದನ ಮುಚ್ಚಿಕೊಂಡು ಪೋಗೈ ರಂಗ ವದನ ಮುಚ್ಚಿ ಕೃಷ್ಣ ಆ ರಾಮಾವತಾರದಲ್ಲಿ ಋಷಿಗಳು ಅವರೆಲ್ಲ 16,100 ಋಷಿಗಳು ಬಂದು ಆ ರಾಮದೇವರ ಒಂದು ಅಂಗಸಂಗವನ್ನು ಬಯಸಿದಾಗ ಅವ್ರು ಹೇಳ್ತಾರೆ ಮುಂದಿನ ಕೃಷ್ಣ ಅಲ್ಲಿ ರಾಮದೇವರು ಹೇಳ್ತಾರೆ ಮುಂದಿನ ಅವತಾರದಲ್ಲಿ ನಿಮ್ಮನ್ನು ಎಲ್ಲ ನಾನು ಅನುಗ್ರಹ ಮಾಡ್ತೀನಿ ಅಂತ ಭಗವಂತ ಹೇಳಿದಾಗ ಆಗ ಕೃಷ್ಣ ಅವತಾರದಲ್ಲಿ ಎಲ್ಲರನ್ನೂ ಅನುಗ್ರಹವನ್ನು ಮಾಡಿರುವಂಥ ರೂಪ ಇದು. ಆ ಕೃಷ್ಣಾವತಾರ ರೂಪವನ್ನು ಸುಂದರವಾದಂಥ ಕೃಷ್ಣ ಅಂದರೆ ಕರ್ಷಣೆ, ಈ ಎಲ್ಲ ರೀತಿಯಾದಂಥ ಆ ಭೂಮಿಯನ್ನು ಹೇಗೆ ಅಗಿದು ಯಾವ ರೀತಿಯಾಗಿ ಆ ಮೊಳಕೆಯನ್ನು ಇಟ್ಟು ಉದ್ಧಾರ ಮಾಡ್ತಾ ಹಾಗೆ ಎಲ್ಲ ಜೀವರನ್ನು ಆ ಸಂಸಾರವನ್ನು ಆ ಕಡುಗೋಲಿನಿಲ್ಲ ಸಂಸಾರವನ್ನು ಕಡೆದು ಮಥನವನ್ನು ಮಾಡಿ ನಮ್ಮನ್ನು ಪಾಪಗಳನ್ನೆಲ್ಲ ಕಳೆದು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಹಾಗೆ ಉಡುಪಿ ಕೃಷ್ಣನನ್ನು ನಾವು ಹೋಗಿ ನೋಡುವಾಗ ಆ ಕಡಗೋಲಿನ ಕೃಷ್ಣನನ್ನು ನೋಡ್ತಾ ಈ ಒಂದು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಸುಂದರವಾಗಿ ತಿಳಿಸ್ಕೊಡ್ತಾರೆ. ಮತ್ತು ಮುಂದಿನ ನುಡಿ, ಬೌದ್ಧರ ಕುಲದಲ್ಲಿ ಹುಟ್ಟಿಯವರಂತೆ ಮುಗ್ಧರ ಮಾಡಿದೆ ಭಾಮೆ, ನಾ ಮುಗ್ಧರ ಮಾಡಿದೆ ಭಾಮೆ. ಸತ್ಯಭಾಮ ಹೇಳ್ತಾಳೆ, ಶುದ್ಧ ಗುಣಗಳೆಲ್ಲ ಇದ್ದಲ್ಲಿಗೆ ಪೇಳೆ, ವೃದ್ಧಳು ನಾನಲ್ಲ ಪೋಗೈ, ರಂಗ ವೃದ್ಧಳು ನಾನಲ್ಲ ಪೋಗೈ. ಬುದ್ಧಾವತಾರದ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಆ ಬುದ್ಧಾವತಾರದಲ್ಲಿ ಈ ಜಗತ್ತು ಶೂನ್ಯ, ಎಲ್ಲ ಒಂದು ಎಲ್ಲವೂ ಶೂನ್ಯ, ಹಾಗೆ ಇದೆಲ್ಲ ಒಂದು ಮಾಯೆ ಅನ್ನೋ ರೀತಿಯಾದಂಥ ದೈತ್ಯರಿಗೆ ಮೋಹವನ್ನು ತಂದು ಕೊಡುವಂಥ ರೂಪ ಇದು. ಜ್ಞಾನಿಗಳಿಗೆ ಒಳ್ಳೆಯ ಚಿಂತನೆಯನ್ನು ಕೊಟ್ಟು ದೈತ್ಯರಿಗೆ ಮೋಹವನ್ನು ಕೊಡುವಂಥ ರೂಪವನ್ನು ಬುದ್ಧಾವತಾರವನ್ನು ಚಿಂತನೆಯನ್ನು. ಅದಕ್ಕೆ ವೃದ್ಧಳು ನಾನಲ್ಲ ಪೋಗೈ ಅಂದರೆ ಲಕ್ಷ್ಮೀದೇವಿ ಅಜ್ಞಾನಿಯಲ್ಲ, ಹಾಗೆ ಅಂತಹ ಒಂದು ತರುಣಿ ಅವಳು. ಯಾವಾಗಲೂ ಜ್ಞಾನವನ್ನು ಯಾವಾಗೂ ಭಗವಂತನ ಎಲ್ಲ ವೇದಗಳ ಒಂದು ಅಭಿಮಾನಿಯಾಗಿರುವಂಥ ಲಕ್ಷ್ಮೀದೇವಿ ಅವಳು ಸತ್ಯಭಾಮೆಯಲ್ಲಿ ಸನ್ನಿಧಾನ, ಹೆಚ್ಚಾಗಿ ಸತ್ಯಭಾಮೆಯಲ್ಲಿ ಸನ್ನಿಧಾನ ಲಕ್ಷ್ಮೀದೇವಿ ಸಾಕ್ಷಾತ್ ಅವಳು. ಆ ರೀತಿಯಾದಂಥ ರೂಪವನ್ನು ಚಿಂತನೆಯನ್ನು ಮಾಡ್ತಾ ವೃದ್ಧಳು ನಾನಲ್ಲ ಪೋಗೈ ರಂಗ, ವೃದ್ಧಳು ನಾನಲ್ಲ ಪೋಗೈ ಅಂತ ಹೇಳ್ತಾರೆ. ಹಾಗೆ ಮುಂದಿನ ನುಡಿ ಕಲ್ಕಿ ಅವತಾರದ ಚಿಂತನೆ. ವರತೂರಗವನೇರಿದರೆ ಎಲ್ಲ ಚರಿಸಿದ ದೊರೆವರ ನಾನೇ ಬಾಮೆ, ಚರಿಸಿದ ದೊರೆವರ ನಾನೇ, ತುರಗದ ಚಾಕರಿಯೊಳಗಿರುವವನಿಗೆ ತರುಣಿಯ ಭೋಗವು ಬೇಕೇ, ರಂಗ ತರುಣಿಯ ಭೋಗವು ಬೇಕೇ. ಇಲ್ಲಿ ಕಲ್ಕಿ ಅವತಾರದ ಚಿಂತನೆಯನ್ನು ಮಾಡಿ ಇಲ್ಲಿ ತುರಗ ಅಂತ ಹೇಳಿದ್ರೆ ವರ ತುರಗವನೇರಿ ಅಂದರೆ ಆ ಕಲ್ಕಿ ರೂಪ, ಈಗಿರೋ ವೆಂಕಟೇಶ ರೂಪ ಇದೆಲ್ಲ ಆ ರೂಪವನ್ನು ಭಗವಂತ ಕಲ್ಕಿ ಅವತಾರವನ್ನು ಮಾಡಿ ಬರ್ತಾನೆ ಅಂತ ಹೇಳ್ತಾರೆ. ಆ ಲಕ್ಷ್ಮೀದೇವಿ ಕೂಡ ಒಂದು ರೀತಿಯಾದಂಥ ಅವತಾರವನ್ನು ಮಾಡಿ ಆ ಎಲ್ಲ ಒಂದು ರಕ್ಷಣೆಯನ್ನು ಮಾಡ್ತಾಳೆ, ಸಂಹಾರ ಎಲ್ಲ ಕಲಿಯ ಒಂದು ನಾಶವನ್ನು ಮಾಡ್ತಾನೆ ಭಗವಂತ ಅಂತ ಹೇಳಿ ಇಲ್ಲಿ ವರ ತುರಗ ಅಂತ ಹೇಳಿದ್ರೆ ಆ ಕುದುರೆಯನ್ನು ಏರಿ ಬಂದು ರಕ್ಷಣೆಯನ್ನು ಮಾಡ್ತಾನೆ ಭಗವಂತ ಅಂತ ಹೇಳಿ ಚರಿಸಿದ ದೊರೆಯ ಎಲ್ಲ ಕಡೆ ಎಲ್ಲ ಬ್ರಹ್ಮಾಂಡವನ್ನು ಚರಿಸಿ ದುಷ್ಟರನ್ನೆಲ್ಲ ನಾಶ ಮಾಡುವಂಥ ಕಲ್ಕಿ ಅವತಾರವನ್ನು ಇಲ್ಲಿ ಹೇಳ್ತಾರೆ. ಸರ್ವ ಪ್ರಾಣಿಗಳ ಉದರದೊಳ್ಳಿಂಬಿಟ್ಟು ಶರದಿಯೊಳ್ ಮಲಗಿದವ ಭಾಮೆ, ನಾ ಶರದಿಯೊಳ್ ಮಲಗಿದವ ಭಾಮೆ. ಕ್ಷೀರ ಸಮುದ್ರದಲ್ಲಿ ಎಲ್ಲ ಜೀವರನ್ನು ತನ್ನ ಹೃದಯದಲ್ಲಿಟ್ಟು ತನ್ನ ಉದರದಲ್ಲಿ ಇಟ್ಟುಕೊಂಡು ಆ ಒಂದು ಸತ್ವ ರಜೋ ತಮೋ ಗುಣ ಅಂದರೆ ವಲಿತ್ರಯಾಂಕಿತಂ ನಿತ್ಯಂ ಅಂದರೆ 3 ರೇಖೆಗಳಿದೆ ಆ ಭಗವಂತನ ಒಕ್ಕಳ ಮಧ್ಯದಲ್ಲಿ ಒಂದು ರೇಖೆ, ಕೆಳಗೊಂದು ರೇಖೆ, ಮೇಲೆ ಒಂದು ರೇಖೆ. ಅಲ್ಲಿ ತಮೋ ಅಂದರೆ ಸತ್ವ ರಜೋ ತಮೋ ಗುಣಗಳ ಒಂದು ಜೀವರನ್ನೆಲ್ಲ ಹೊಟ್ಟೆಯಲ್ಲಿಟ್ಟು ಅವರವರ ಗತಿ ಆ ಜೀವರ ಯೋಗ್ಯತಾನುಸಾರ ಗತಿಯನ್ನು ಕೊಡುವವನು ಭಗವಂತ. ಮೋಕ್ಷ ಸಾತ್ವಿಕರಿಗೆಲ್ಲ ಮೋಕ್ಷ ಕೊಡ್ತಾನೆ. ಅದೇ ರೀತಿಯಾದಂಥ ಸಂಸಾರಿಗಳಿಗೆ ರಾಜಸರಿಗರ ನಿತ್ಯ ಸಂಸಾರ ಸ್ವರ್ಗ ನರಕ ಭೂಮಿ ಇದರಲ್ಲಿ ಓಡಾಡ್ತಾ ಇರ್ತಾರೆ. ದುಷ್ಟರಿಗೆ ಅಂಧತಮಸ್ಸು ಒಂದು ತಾಮಸಿಕವಾದಂಥ ಲೋಕವನ್ನು ಕೊಟ್ಟು ಆ ಗತಿಯನ್ನು ಸೇರಿಸುವಂಥ
ಹಾಗೆ ನಾನು ಅಂಥ ಶರದಿಯವಳು ಅಂದರೆ ಕ್ಷೀರಸಾಗರದಲ್ಲಿ ಮಲಗಿರೋ ಅಂಥವನು ನಾನು, ದೊರೆ ನಾನು. ಬಾಮೆ ನೋಡಿ ಇಲ್ಲಿ ಹೇಳ್ದೆ, ಎಷ್ಟು ಚೆನ್ನಾಗಿ ಹೇಳ್ದೆ. ಸರ್ವ ಪ್ರಾಣಿಗಳ ಉದರದೊಳಿಂಬಿಟ್ಟು ಶರದಿಯೊಳ್ ಮಲಗಿದವ ಬಾಮೆ, ನಾ ಶರದಿಯೊಳ್ ಮಲಗಿದವ ಬಾಮೆ. ಹಾಗೆ ದೊರೆಹಯ ವದನನ ಚರಣಕ್ಕೆ ರಘೂತ ತೆರೆದಳು ಬಾಗಿಲ ಬಾಮೆ, ಆಗ ತೆರೆದಳು ಬಾಗಿಲ ಬಾಮೆ. ಎಷ್ಟು ಚೆನ್ನಾಗಿದೆ ನೋಡಿ ಹಾಡು. ಭಕ್ತಿ ಭರಿತವಾದಂಥ ವಾದಿರಾಜರ ಒಂದೊಂದು ಕೃತಿ ಕೂಡ ಭಕ್ತಿ ಭರಿತವಾದ, ಭಗವಂತನಲ್ಲಿ ಅನಂತ ಭಕ್ತಿ ಬರೋ ಹಾಗೆ ಮಾಡಿಬಿಡ್ತಾರೆ ವಾದಿರಾಜರು. ಎಷ್ಟು ಚೆನ್ನಾಗಿದೆ ಈ ನೋಡಿ. ದೊರೆಹಾಯ ವದನನ ಚರಣಕ್ಕೆ ಎರಗೂತ, ಆ ಕೃಷ್ಣನ ಆ ಭಯವದನನ ಪಾದದಲ್ಲಿ ಎರಗಿ ಆ ಸತ್ಯಭಾಮೆಯ ಲಕ್ಷ್ಮೀ ತಾಯಿ ತೆರೆದಳು ಬಾಗಿಲ ಬಾಮೆ, ಆಗ ತೆರೆದಳು ಬಾಗಿಲ ಬಾಮೆ. ಬಹಳ ಭಕ್ತಿ ಭರಿತವಾಗಿರುವಂಥ ಹಾಡು. ಭಾವುಕರಾಗ್ಬಿಡ್ತೀವಿ. ದಶಾವತಾರದ ಚಿಂತನೆಯನ್ನು ಕೊಟ್ಟು ಎಷ್ಟು ಸುಂದರವಾದಂಥ ಹೇಳಿರುವಂಥ ಈ ಕೃತಿ ವಾದಿರಾಜರಿಗೆ ಅನಂತ ಅನಂತ ಎಷ್ಟು ನಾವು ಶರಣಾಗತರಾಗಿ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡು ಆ ವಾದಿರಾಜರ ಪಾದಗಳಿಗೆ ಅನಂತಾನಂತ ನಮಸ್ಕಾರಗಳನ್ನು ಹೇಳ್ತಾ ಈ ಸುಂದರವಾದಂಥ ಕೃತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಸಮರ್ಪಣೆಯನ್ನು ಮಾಡಬೇಡ. ಅವರಿಗೆ ಎಷ್ಟು ಸುಂದರವಾದಂಥ ಆ ಬಾಗಲನ್ನು ತೆಗಿತಾಳೆ, ಆ ಭಗವಂತನ ಚರಣಗಳಿಗೆ ಎರಗುತ್ತಾ ಆ ತೆರೆದಳು ಬಾಗಿಲ ಭಾಮೆ ಅಂತ ಹೇಳ್ತಾ ಈ ಸುಂದರವಾದ ಕೃತಿಯನ್ನು ಆ ವಾದಿರಾಜರೇ ನಿಂತು ಹೇಳಿಸಿದ್ದಾರೆ. ಇದನ್ನು ವಾದಿರಾಜರ ಅಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೇರಣ ಬಿಂಬಮೂರ್ತಿ ಪ್ರೀತ್ಯರ್ಥಂ ಶ್ರೀಕೃಷ್ಣ ಅರ್ಪಣ ಮಸ್ತು. ಎಷ್ಟು ನಾಗಶಯನನು ನಿನಗಾಗಿಯೇ ಬಂದಿಹೆ ಬಾಗಿಲ ತೆಗೆಯೇ ಭಾಮೆ, ನೀ ಬಾಗಿಲ ತೆಗೆಯೇ ಭಾಮೆ, ನೀ ಬಾಗಿಲ ತೆಗೆಯೇ ಭಾಮೆ. ಏಕಾದಶಿ ಇಂಥ ದಿನ ಭಗವಂತನ ದಶಾವತಾರದ ಚಿಂತನೆಯನ್ನು ಮಾಡಿಸಿದ್ದಕ್ಕೆ ಭಗವಂತನಿಗೆ ಅನಂತ 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 ಅಂತ ಕೃತಜ್ಞತೆಗಳು. ಹರೇ ಶ್ರೀನಿವಾಸ.